ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ಸೊ ನಾವು ಕುಕ್ಕರಲ್ಲಿ ಅನ್ನ ಮಾಡ್ತಾ ಇರ್ತೀವಿ, ಸಾಂಬಾರು ಮಾಡ್ತಾ ಇರ್ತೀವಿ. ಈ ವಿಷಿಲ್ ಹಾಕೋ ಹತ್ರ ನೀರು ಬರ್ತಾನೆ ಇರುತ್ತೆ ಕೆಲವು ಸಲ ವಿಷಿಲಿಂದ. ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನಾವು ಈ ರೀತಿ ಟಿಶ್ಯೂ ಪೇಪರ್ನ ಹಾಕ್ಬಿಟ್ಟು ಆಮೇಲೆ ಈ ರೀತಿ ವಿಷಿಲ್ ಹಾಕೋದ್ರಿಂದ ಕುಕ್ಕರು ಅನ್ನ ವಿಷಿಲ್ ಕೂಗಿದಾಗ ಆ ನೀರು ಬಂದಾಗ ಅದನ್ನು ಹೀರ್ಕೊಳ್ಳುತ್ತೆ ಟಿಶ್ಯೂ ಪೇಪರು, ಆವಾಗ ನೀಟಾಗಿರುತ್ತೆ. ಸೊ ಈ ಟಿಪ್ ಯೂಸ್ಫುಲ್ ಅನಿಸಿದ್ರೆ ಫಾಲೋ ಮಾಡಿ ಫ್ರೆಂಡ್ಸ್. ಟಿಪ್ ಬಂದು ನಾವು ಕೊಬ್ಬರಿ ಯೂಸ್ ಮಾಡ್ತಾ ಇರ್ತೀವಿ. ಕೆಲವು ಸಲ ತುಂಬ ಕೊಬ್ಬರಿ ಇರುತ್ತೆ, ಕೊಬ್ಬರಿ ಚಿಪ್ಪುಗಳು, ಹಸಿ ಕೊಬ್ಬರಿ ಇರುತ್ತೆ. ಸೊ ಅದನ್ನು ನಾವು ಈ ರೀತಿ ಫ್ರೀಸರಲ್ಲಿ ಇಟ್ಬಿಟ್ರೆ 15 to 20 ಡೇಸ್ವರೆಗೂ ಹಾಗೆ ಕೊಬ್ಬರಿ ಇರುತ್ತೆ, ಫ್ರೆಶ್ ಆಗಿರುತ್ತೆ. ನಾವು ಯೂಸ್ ಮಾಡಬೇಕಾದ್ರೆ ಅದನ್ನ ಫ್ರೀಸರಿಂದ ತೆಗೆದು 1 hour ಅಥವಾ 2 hours ಬಿಫೋರು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ನಾವು ಈ ರೀತಿ ಬಿರಿಯಾನಿ ಆರ್ಡರ್ ಮಾಡ್ತೀವಿ ಅಥವಾ ಏನಾದರೂ ಆರ್ಡರ್ ಮಾಡಿದಾಗ ಈ ರೀತಿ ಬಾಕ್ಸಸ್ ಕೊಡ್ತಾರೆ. ಈ ಬಾಕ್ಸ್ನ ಬಿಸಾಡ್ದಿರ ನಾವು ಯೂಸ್ ಮಾಡ್ಕೋಬೋದು. ನಾವು ಮೆಹಂದಿ ಕಲ್ಸೋಕ್ಕೆ ಯೂಸ್ ಮಾಡ್ಬೋದು, ಕಲಿಸ್ಬಿಟ್ಟು ಮತ್ತು ಹೇರ್ ಡೈ ಕಲ್ಸೋಕ್ಕೆ ಕೂಡ ಯೂಸ್ ಮಾಡ್ಕೋಬೋದು. ಈ ಬಾಕ್ಸಸ್ನ, ಪ್ಲಾಸ್ಟಿಕ್ ಬಾಕ್ಸಸ್ನ ಬಿಸಾಡ್ತೀರ ಹೊರಗಡೆಯಿಂದ ಯಾರಾದರೂ ಬಂದಾಗ ಅವ್ರಿಗೆ ಏನಾದರೂ ಪ್ಯಾಕ್ ಮಾಡಿ ಕೊಡಬೇಕಾಗುತ್ತೆ. ಸೊ ಆವಾಗ ಈ ಥರ ಬಾಕ್ಸಸಲ್ಲಿ ಪ್ಯಾಕ್ ಮಾಡಿ ಕೊಡ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ನಾನು ಇದೇ ಬಾಕ್ಸಲ್ಲಿ, ಖಾಲಿ ಬಾಕ್ಸಲ್ಲಿ ಒಂದು ಸ್ವಲ್ಪ ಹಾಲು ತೊಗೊಂಡಿದ್ದೀನಿ, ಹಸಿ ಹಾಲು. ನಾವು ಪಾರ್ಲರ್ಗೆ ಹೋಗಿ ಕ್ಲೀನಪ್ ಮಾಡಿಸ್ಕೊಳ್ಳೋದಕ್ಕಿಂತ ಈ ರೀತಿ ಹೊರಗಡೆಯಿಂದ ಬಂದಾಗ ನಾವು ಡಸ್ಟಲ್ಲೆಲ್ಲ ಹೊರಗಡೆ ಹೋಗಿರ್ತೀವಿ ಅಥವಾ ಬಿಸಿಲಲ್ಲಿ ಹೊರಗಡೆ ಹೋಗಿರ್ತೀವಿ, ಆವಾಗ ನಮ್ಮ ಫೇಸ್ ಮೇಲೆ ಎಲ್ಲ ಡಸ್ಟ್ ಕೂತ್ಬಿಟ್ಟಿರುತ್ತೆ. ಸೊ ಅದನ್ನು ಈಸಿಯಾಗಿ ಮನೆಯಲ್ಲೇ ಕ್ಲೀನಪ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಹಸಿ ಹಾಲು ಒಂದು ಸ್ವಲ್ಪನ ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ. ಹಸಿ ಹಾಲು ತೊಗೊಂಡು ಒಂದು ಕಾಟನ್ ತೊಗೊಂಡು ಈ ರೀತಿ ಕಾಟನನ್ನು ಹಾಲಲ್ಲಿ ಡಿಪ್ ಮಾಡಿಕೊಂಡು ನಾವು ಫೇಸ್ ಮೇಲೆ ಈ ರೀತಿ ನಾವು ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ್. ಎಷ್ಟೇ ಡರ್ಟ್ ಇದ್ರೂ ಅದು ನೀಟಾಗಿ ಬಂದುಬಿಡುತ್ತೆ. ಈ ರೀತಿ ಕಾಟನ್ ತೊಗೊಂಡು ನಾವು ಹಾಲಲ್ಲಿ ಡಿಪ್ ಮಾಡಿ ನೀಟಾಗಿ ಫೇಸ್ಗೆ ಈ ರೀತಿ ಅಪ್ಲೈ ಮಾಡಿ ರಬ್ ಮಾಡೋದ್ರಿಂದ ನೀಟಾಗಿ ಆ ಫೇಸಲ್ಲಿರೋ ಡರ್ಟ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಇದು ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಸೊ ನಾವು ಪಾರ್ಲರ್ಗೆ ಹೋಗಿ ಕ್ಲೀನಪ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಹೊರಗಡೆಯಿಂದ ಬಂದಾಗ ಅಥವಾ ಬಿಸಿಲಿಂದ ಬಂದಾಗ ಈ ರೀತಿ ಹಾಲನ್ನು ಯೂಸ್ ಮಾಡಿಕೊಂಡು ಮನೆಯಲ್ಲೇ ಫೇಸ್ ಕ್ಲೀನಪ್ ಮಾಡ್ಕೋಬೋದು. ಪಾರ್ಲರಲ್ಲಿ ನಾವು ಹೋದರೆ ಫೇಸ್ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟಿಂಗು ಕ್ಲೀನಪ್ ಮಿಲ್ಕ್ ಯೂಸ್ ಮಾಡ್ತಾರಲ್ಲ, ಸೊ ಅದ್ರ ಬದಲು ನಾವು ಇದೇ ಮನೆಯಲ್ಲಿ ಸಿಗೋ ಹಸಿ ಹಾಲನ್ನು ಯೂಸ್ ಮಾಡಿಕೊಂಡು ಫೇಸ್ನ ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಟೊಮ್ಯಾಟೋಯಿಂದ ತುಂಬ ಯೂಸಸ್ ಇದೆ. ಡೈಲಿ 1 ಟೊಮ್ಯಾಟೊ ತಿನ್ನೋದ್ರಿಂದ ಟೊಮ್ಯಾಟೋನಲ್ಲಿ ವಿಟಮಿನ್ ಸಿ ಇರುತ್ತೆ, ವಿಟಮಿನ್ ಎ ಇರುತ್ತೆ ಮತ್ತು ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಮಗೆ ಡೈಜೆಷನ್ ತುಂಬ ಇಂಪ್ರೂವ್ ಆಗುತ್ತೆ. ಇದರಲ್ಲಿರೋ ಬೀಜ ತಿನ್ನಬಾರ್ದು ಅಂದರೆ ನೀವು ಬೀಜನ ತೆಗೆದುಬಿಟ್ಟು ಟೊಮೆಟೊನ ಹಾಗೆ ತಿನ್ಬೋದು ಫ್ರೆಂಡ್ಸ್. ಸೊ ನಾವು ಇದನ್ನು ಫೇಸ್ಗೆ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಫೇಸಲ್ಲಿ ಗ್ಲೋ ಬರುತ್ತೆ ಮತ್ತು ಫೇಸಲ್ಲಿ ಆಗಿರೋ ಟ್ಯಾನ್ ಎಲ್ಲ ರಿಮೂವ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಹಾಲಲ್ಲಿ ಫೇಸ್ ಕ್ಲೀನ್ ಮಾಡ್ಕೋತೀವಿ, ಆಮೇಲೆ ನಾವು ಈ ರೀತಿ ಸ್ಕ್ರಬ್ ಮಾಡಿಕೊಂಡು ಮನೆಯಲ್ಲೇ ನೀಟಾಗಿ ಕ್ಲೀನಪ್ ಮಾಡ್ಕೋಬೋದು. ಇಲ್ಲಿ 1 ಟೊಮ್ಯಾಟೊ ತೊಗೊಂಡಿದ್ದೀನಿ, ಅದರಲ್ಲಿ ಅರ್ಧ ಟೊಮ್ಯಾಟೊ ತೊಗೋತಾ ಇದ್ದೀನಿ ಅಷ್ಟೇ. ಟೊಮ್ಯಾಟೊಗೆ ಇಲ್ಲಿ ನಾನು ಒಂದು ಸ್ವಲ್ಪ ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಸಕ್ಕರೆನ ಹಾಕಿ ನಾವು ಫೇಸ್ ಮೇಲೆ ನಾವು ಹಾಲಿಂದ ಕ್ಲೀನ್ ಮಾಡ್ಕೊಂಡಾದಮೇಲೆ ಫೇಸ್ ಮೇಲೆ ಈ ರೀತಿ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಟೊಮ್ಯಾಟೊಯಿಂದ ಗ್ಲೋ ಬರುತ್ತೆ ಮತ್ತು ಟ್ಯಾನ್ ಎಲ್ಲ ರಿಮೂವ್ ಆಗಿಬಿಡುತ್ತೆ. ಆ ಡರ್ಟ್ ಏನೇನು ಇರುತ್ತೋ ಪೋರ್ಸಲ್ಲಿ, ನಮ್ಮ ಸ್ಕಿನ್ ಪೋರ್ಸಲ್ಲಿ ಅದೆಲ್ಲ ರಿಮೂವ್ ಆಗಿಬಿಡುತ್ತೆ ಫ್ರೆಂಡ್ಸ್. ಸೊ ನೀವು ಸಹ ಟ್ರೈ ಮಾಡಿ ನೋಡಿ. ನಾವು ಪಾರ್ಲರ್ಗೆ ಹೋಗಿ ಕ್ಲೀನಪ್ ಮಾಡಿಸ್ಕೊಳ್ಳೋದಕ್ಕಿಂತ ಈ ರೀತಿ ಮನೆಯಲ್ಲಿ ಸಿಗೋ ಸಾಮಗ್ರಿನೇ ಯೂಸ್ ಮಾಡಿಕೊಂಡು ನಾವು ಈ ರೀತಿ ಕ್ಲೀನಪ್ ಮಾಡ್ಕೋಬೋದು. ಮನೆಯಲ್ಲಿ ಹಾಲು, ಟೊಮ್ಯಾಟೊ ಇದ್ದೇ ಇರುತ್ತೆ. ಟೊಮ್ಯಾಟೊನ ನಾನಿಲ್ಲಿ ಈ ರೀತಿ ರಬ್ ಮಾಡ್ಕೋತಾ ಇದ್ದೀನಿ. ಇದೇ ರೀತಿ ನಾವು ಫೇಸ್ ಮೇಲೆ ಈ ರೀತಿ ನಾವು ಒಂದು ಸ್ವಲ್ಪ ಶುಗರ್ನ ಸ್ಪ್ರಿಂಕಲ್ ಮಾಡಿಬಿಟ್ಟು ರಬ್ ಮಾಡ್ಕೊಳ್ಳೋದ್ರಿಂದ ಆ ಪೋರ್ಸ್ ಎಲ್ಲ ಓಪನ್ ಆಗಿ ಅದರಲ್ಲಿರೋ ಡರ್ಟ್ ಎಲ್ಲ ಕ್ಲೀನಾಗಿ ರಿಮೂವ್ ಆಗುತ್ತೆ ಮತ್ತು ಟ್ಯಾನ್ ಆಗಿರೋದು ಕಡೆ ಹೋಗಿ ಸ್ಕಿನ್ನು ಗ್ಲೋ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ನಾವು ಒಂದು 5 minutes ಈ ರೀತಿ ನೀಟಾಗಿ ಮಸಾಜ್ ಮಾಡಿಕೊಂಡು ಆಮೇಲೆ ನಾವು ಒಂದು 5 minutes ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ನಮ್ಮ ಫೇಸ್ ಗ್ಲೋ ಆಗುತ್ತೆ ಮತ್ತು ಆ ಡರ್ಟ್ ಎಲ್ಲ ರಿಮೂವ್ ಆಗಿ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಫ್ರೆಂಡ್ಸ್. ಸೊ ನೀವು ಸಹ ಟ್ರೈ ಮಾಡಿ ನೋಡಿ. ನಾವು ಡೈಲಿ 1 ಟೊಮ್ಯಾಟೊ ತಿನ್ನೋದ್ರಿಂದ ನಮಗೆ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ಮತ್ತು BPCನೂ ಸಹ ಕಂಟ್ರೋಲ್ ಆಗುತ್ತೆ. ನಾವು ಬೀಜ ತಿನ್ನಬಾರ್ದು ಅಂದರೆ ನೀವು ಬೀಜನ ತೆಗೆದ್ಬಿಟ್ಟು ಸಹ ತಿನ್ಬೋದು. ಹಸಿ ಟೊಮ್ಯಾಟೊ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ಹಳೆ ಕಾಲದಲ್ಲೆಲ್ಲ ಏನೂ ತಿನ್ನೋಕ್ಕೆ ಸ್ನ್ಯಾಕ್ಸ್ ಸಿಗಲಿಲ್ಲ ಅಂದಾಗ ಅವರು ಇದೇ ರೀತಿ 1 ಟೊಮ್ಯಾಟೊ ತಿಂತಾಯಿದ್ರು, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಸೊ ನಾವು ಟೊಮೆಟೊನ ಅತಿಯಾಗೂ ಸಹ ತಿನ್ನಬಾರ್ದು. ನಾವು ಡೈಲಿ 1 ಟೊಮ್ಯಾಟೊ ತಿಂದರೆ ಸಾಕು. ಡೈಲಿ ನಾವು 1 ಟೊಮ್ಯಾಟೊ ತಿನ್ನೋದ್ರಿಂದ ನಮ್ಗೆ ಹಾರ್ಟ್ ಪ್ರಾಬ್ಲಮ್ ಕಂಟ್ರೋಲ್ ಮಾಡುತ್ತೆ ಮತ್ತು ಫೈಬರ್ ಕಂಟೆಂಟ್ ತುಂಬ ಇರುತ್ತಲ್ಲ ಟೊಮ್ಯಾಟೊನಲ್ಲಿ, ಸೊ ಅದು ನಮಗೆ ಡೈಜೆಷನ್ಗೂ ಸಹ ಇಂಪ್ರೂವ್ ಮಾಡುತ್ತೆ ಫ್ರೆಂಡ್ಸ್. ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ. ನಾನಿಲ್ಲಿ ಫುಲ್ ಕೈಗೆಲ್ಲ ಈ ರೀತಿ ಅಪ್ಲೈ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ನಾವು ಇದೇ ರೀತಿ ಫೇಸ್ಗೂ ಸಹ ಅಪ್ಲೈ ಮಾಡ್ಕೋಬೋದು. ನಾವು ಸಕ್ಕರೆ ಬೇಡ ಹಾಕೋದು ಅಂದರೆ ಬರೀ ಟೊಮ್ಯಾಟೊನ ಈ ರೀತಿ ಕಟ್ ಮಾಡಿ ಡೈಲಿ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಫೇಸು ಹಾಗೆ ಗ್ಲೋ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ರೆಡ್ಡಿಶ್ ಆಗುತ್ತೆ. ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನೀವು ಸಹ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್. ಇಂದ ಸ್ಕ್ರಬ್ ಮಾಡ್ಕೊಂಡಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಸ್ಕಿನ್ ಗ್ಲೋ ಬಂದಿದೆ. ನಾನು ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಒಂದು 5 minutes ಬಿಟ್ಟು ಆಮೇಲೆ ವಾಶ್ ಮಾಡೋದ್ರಿಂದ ಗ್ಲೋ ತುಂಬ ಚೆನ್ನಾಗಿ
ಚೆನ್ನಾಗಿ ಬರುತ್ತೆ ಮತ್ತು ಆ ಬ್ಲ್ಯಾಕಿಶ್ ಡರ್ಟ್ ಎಲ್ಲ ರಿಮೂವ್ ಆಗಿ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ಫ್ರೆಂಡ್ಸ್. ಟಿಪ್ ಬಂದು ನಾವು ಇಲ್ಲಿ ಒಂದು ಅರ್ಧ ಲೀಟ್ರ್ ತುಪ್ಪ ತಂದಿರ್ತೀವಿ. ನಾವು ಈ ರೀತಿ ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿರ್ತೀವಿ. ಸೊ ನಾವು 1 ತಿಂಗಳು 2 ತಿಂಗಳು ಈ ರೀತಿ ತುಪ್ಪನ ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿಡುವಾಗ ಕೆಲವು ಸಲ ಏನಾಗುತ್ತೆ ಅಂದರೆ ಯೂಸ್ ಮಾಡ್ತಾ ಮಾಡ್ತಾ ಸ್ಮೆಲ್ ಒಂಥರ ಸ್ಟಾರ್ಟ್ ಆಗಿಬಿಡುತ್ತೆ ತುಪ್ಪ. ಆ ರೀತಿ ಆಗದೆ ಇರೋ ಹಾಗೆ ನಾವು ಒಂದು ಸ್ವಲ್ಪ ಬೆಲ್ಲ ತೊಗೊಂಡು ಈ ತುಪ್ಪದಲ್ಲಿ ಈ ರೀತಿ ಸ್ಪೂನ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡಿ ಕ್ಯಾಪ್ ಹಾಕಿ ಸ್ಟೋರ್ ಮಾಡಿರೋದ್ರಿಂದ ಆ ಸ್ಮೆಲ್ ಬರದೇ ಇರೋ ಹಾಗೆ ಕಂಟ್ರೋಲ್ ಮಾಡ್ಬೋದು. ನಾವು ತುಪ್ಪನ ಕಾಯಿಸ್ಕೋಬೇಕಾದ್ರೆ ಒಂದು ಸ್ವಲ್ಪ ತುಪ್ಪ ತೊಗೊಂಡು ಬೇರೆ ಬಟ್ಲಲ್ಲಿ ಹಾಕಿ ಕಾಯಿಸ್ಕೊಂಡು ಯೂಸ್ ಮಾಡ್ಕೋಬೋದು. ತುಪ್ಪ ಯೂಸ್ ಮಾಡ್ತಾ ಮಾಡ್ತಾ ಆ ಸ್ಮೆಲ್ ಬರುತ್ತಲ್ಲ, ಸೊ ಅದನ್ನು ಕಂಟ್ರೋಲ್ ಮಾಡುತ್ತೆ ಬೆಲ್ಲ. ಹಾಗೆ ಫ್ರೆಶ್ ಆಗಿರುತ್ತೆ. ನೆಕ್ಸ್ಟ್ ಟಿಪ್ ಬಂದು ನಾವು ಈ ರೀತಿ ಮಿಕ್ಸಿ ಜಾರ್ ಕ್ಯಾಪು ಕೆಲವು ಸಲ ಏನಾಗುತ್ತೆ ಅಂದರೆ ಲಿಡ್ಡು ಲೂಸ್ ಆಗಿಬಿಟ್ಟಿರುತ್ತೆ. ಸೊ ರಬ್ಬರು ಕೂಡ ಲೂಸ್ ಆಗಿಬಿಟ್ಟಿರುತ್ತೆ. ಕ್ಲೋಸ್ ಮಾಡಿದ್ರೆ ಅದು ಹಿಡಿಯೋದೇ ಇಲ್ಲ, ಲೂಸ್ ಆಗಿ ಹಾಗೆ ಬರ್ತಾ ಇರುತ್ತೆ. ಸೊ ಆ ರೀತಿ ಆಗದೆ ಇರೋ ಹಾಗೆ ಸೊ ನಾವು ರಬ್ಬರ್ ಬ್ಯಾಂಡ್ ಇದ್ದೇ ಇರುತ್ತೆ ಮನೆಯಲ್ಲಿ. ಸೊ ಈ ರಬ್ಬರ್ ಬ್ಯಾಂಡ್ನ ತೊಗೊಂಡು ನಾವು ಈ ರೀತಿ ಕ್ಯಾಪ್ಗೆ ಈ ರೀತಿ ರಬ್ಬರ್ ಸುತ್ತೂ ಹಾಕಬೇಕು. ಈ ರೀತಿ ರಬ್ಬರ್ನ ಹಾಕಿ ನಾವು ಲಿಡ್ಡನ್ನ ಕ್ಲೋಸ್ ಮಾಡೋದ್ರಿಂದ ಅದು ಟೈಟಾಗಿ ಕುತ್ಕೊಳ್ಳುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಟೈಟಾಗಿ ಕುತ್ಕೊಂಡಿದೆ ಲೂಸ್ ಆಗಿದ್ರು. ಸೊ ಲೂಸ್ ಆಗಿರೋದು ಈ ರೀತಿ ನಾವು ರಬ್ಬರ್ ಬ್ಯಾಂಡ್ ಹಾಕಿ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ಎಲ್ಲರ ಮನೆಯಲ್ಲೂ ಬೆಂಕಿ ಪಟ್ಟಣ ಖಾಲಿ ಆದಮೇಲೆ ಬಿಸಾಡ್ಬಿಡ್ತೀವಿ. ಸೊ ಅದನ್ನು ಬಿಸಾಡ್ದಿರ ನಾವು ಈ ರೀತಿ ಯೂಸ್ ಮಾಡ್ಬೋದು. ಸೊ ನೋಡಿ ನಾನಿಲ್ಲಿ ಬೆಂಕಿ ಪಟ್ಟಣ ತೊಗೊಂಡಿದ್ದೀನಿ. ಈ ಬೆಂಕಿ ಪಟ್ಟಣಗೆ ನಾನಿಲ್ಲಿ ರಂಗೋಲಿ ಪೌಡ್ರನ್ನ ಹಾಕೋತಾ ಇದ್ದೀನಿ. ಸೊ ಒಂದೇ ಒಂದು ಬೆಂಕಿ ಪಟ್ಟಣ ಇದ್ದರೆ ಸಾಕು, ನಾವು ಯಾವ ರೀತಿ ಬೇಕಾದರೂ ರಂಗೋಲಿ ಹಾಕೋಬೋದು. ರಂಗೋಲಿ ಬರದೇ ಇರೋರು ಸಹ ಬಿಗಿನರ್ಸು ಕೂಡ ರಂಗೋಲಿ ಹಾಕ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಸೊ ಬೆಂಕಿ ಪಟ್ಟಣನ ಬಿಸಾಡ್ದಿರ ನೀವು ಈ ರೀತಿ ರಂಗೋಲಿ ಹಾಕ್ಬೋದು, ತುಂಬ ಚೆನ್ನಾಗಿ ಡಿಸೈನ್ ಮಾಡ್ಕೋಬೋದು. ಸೊ ನೋಡಿ ನಾನಿಲ್ಲಿ ರಂಗೋಲಿ ಪೌಡರ್ನ ಈ ರೀತಿ ಫಿಲ್ ಮಾಡಿಕೊಂಡು ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಬೆಂಕಿ ಪಟ್ಟಣದೊಳಗಡೆ ಹಾಕ್ಕೊಂಡು ನೋಡಿ ಈ ರೀತಿ ಒಂದು ಸೈಡ್ಗೆ ನೋಡಿ ಈ ರೀತಿ ಒಂದು ಸ್ವಲ್ಪ ಗ್ಯಾಪ್ ಮಾಡ್ಕೋಬೇಕು. ಗ್ಯಾಪ್ ಮಾಡಿಕೊಂಡು ನಾವು ಈ ರೀತಿ ನಮ್ಗೆ ಯಾವ ರೀತಿ ಡಿಸೈನ್ ಬೇಕೋ ಆ ರೀತಿ ನಾವು ರಂಗೋಲಿನ ಹಾಕೋಬೋದು. ರಂಗೋಲಿ ಬರದೇ ಇರೋರು ಸಹ ಅವ್ರಿಗೆ ಈ ರೀತಿ ಸಿಂಪಲ್ಲಾಗಿ ರಂಗೋಲಿನ ಸೈಡ್ ಬಾರ್ಡರ್ ರಂಗೋಲಿ ಆಗಲಿ ದೊಡ್ಡ ರಂಗೋಲಿನೂ ಸಹ ಹಾಕೋಬೋದು. ಸೊ ನೋಡಿ ನಾನಿಲ್ಲಿ ಫ್ಲವರ್ ಹಾಕಿ ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ. ನರ್ಸು ರಂಗೋಲಿ ಕಲಿಬೇಕಾದ್ರೆ ಸೊ ಅವ್ರು ಬರೋದೇ ಇಲ್ಲ. ಸೊ ಅವ್ರಿಗೆ ಈ ರೀತಿ ಬೆಂಕಿ ಪಟ್ಟಣ ಯೂಸ್ ಮಾಡಿಕೊಂಡು ರಂಗೋಲಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ರಂಗೋಲಿ ಬರುತ್ತೆ ಫ್ರೆಂಡ್ಸ್. ಸೊ ನೀವು ಸಹ ಟ್ರೈ ಮಾಡಿ ನೋಡಿ, ತುಂಬ ಯೂಸ್ ಆಗುತ್ತೆ. ಸೊ ನಾವು ಯೂಸ್ ಮಾಡಿ ಬಿಸಾಡೋ ಬದಲು ಬೆಂಕಿ ಪಟ್ಟಣನ ಇಟ್ಕೊಂಡು ಈ ರೀತಿ ಈಸಿಯಾಗಿ ಬೆಂಕಿ ಪಟ್ಟಣದಿಂದ ರಂಗೋಲಿ ಹಾಕೋಬೋದು. ಸೊ ನೋಡಿ ನಾನಿಲ್ಲಿ ಒಂದು ಫ್ಲವರ್ ಹಾಕಿದ್ದೀನಿ ನೋಡಿ, ಸೈಡರ್ ಬಾರ್ಡರ್ ಈ ರೀತಿ ನಾವು ರಂಗೋಲಿ ಹಾಕ್ಕೋಬೋದು, ಬಾರ್ಡರ್ ರಂಗೋಲಿನ. ಸೊ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಈ ರೀತಿ ಡಿಸೈನ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ನನಗೂ ಕೂಡ ಶಾಕ್ ಆಯಿತು ಬೆಂಕಿ ಪಟ್ಟಣದಿಂದ ಇಷ್ಟು ಚೆನ್ನಾಗಿ ರಂಗೋಲಿ ಹಾಕ್ಬೋದು ಅಂತ. ಸೊ ನೋಡಿ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಡಿಸೈನ್ ಮಾಡ್ಕೋಬೋದು. ರಂಗೋಲಿ ಪೌಡರ್ನ ಫಿಲ್ ಮಾಡಿಕೊಂಡು ಬೆಂಕಿ ಪಟ್ಟಣದಲ್ಲಿ. ಸೊ ನಾವು ಧೂಪ ತರ್ತೀವಲ್ಲ ಆ ಪ್ಯಾಕೆಟಲ್ಲೂ ಸಹ ಇದೇ ರೀತಿ ರಂಗೋಲಿ ಪೌಡರ್ನ ಫಿಲ್ ಮಾಡಿ ನಾವು ರಂಗೋಲಿ ಹಾಕ್ಕೋಬೋದು. ನಾವು ರಂಗೋಲಿ ಹಾಕೊಂಡಾದ್ಮೇಲೆ ಈ ರೀತಿ ಬೆಂಕಿ ಕಡ್ಡಿ ಇರುತ್ತೆ, ಆ ಬೆಂಕಿ ಕಡ್ಡಿಯಿಂದ ನೋಡಿ ಈ ರೀತಿ ನಾವು ಸೈಡ್ ಈ ರೀತಿ ಡಿಸೈನ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವು ಸಹ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ ಈ ರೀತಿ ನಾವು ಯಾವ ರೀತಿ ಬೇಕೋ ಆ ರೀತಿ ಬೆಂಕಿ ಕಡ್ಡಿ ತೊಗೊಂಡು ಆ ರಂಗೋಲಿನ ಈ ರೀತಿ ಸೈಡಲ್ಲಿ ನಾನು ಲೀಫ್ ಥರ ಮಾಡ್ತಾಯಿದ್ದೀನಿ ಆ ಫ್ಲವರ್ಗೆ. ತುಂಬ ಚೆನ್ನಾಗಿ ನಾವು ಡಿಸೈನ್ ಮಾಡ್ಕೋಬೋದು. ಸೊ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ರಂಗೋಲಿ ಪೌಡರ್ನ ಫಿಲ್ ಮಾಡಿಕೊಂಡು ನಾವು ಈ ರೀತಿ ರಂಗೋಲಿ ಹಾಕ್ಕೋಬೋದು. ನಾನು ಮಾಡೋ ವಿಡಿಯೋಸ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬೆಂಕಿ ಪಟ್ಟಣ ಬಿಸಾಡೋ ಬದಲು ಈ ರೀತಿ ಯೂಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರಂಗೋಲಿ. ಸೊ ನೆಕ್ಸ್ಟ್ ಟಿಪ್ ಬಂದು ನಾವು ಸ್ಟಿಕ್ಕರ್ ಇಡ್ತೀವಿ. ಬಿಂದಿ ಇಡಬೇಕಾದ್ರೆ ಕೆಲವರಿಗೆ ಹಣೆ ಮೇಲೆ ಏನಾಗುತ್ತೆ ಅಂದರೆ ಆ ಬಿಂದಿದು ಗಮ್ ಅಂಟಿ ವೈಟಿಶಾಗಿ ಆಗಿಬಿಡುತ್ತೆ. ಸೊ ಅಲರ್ಜಿ ಥರ ಆಗಿಬಿಟ್ಟು ವೈಟಿಗೆ ಆಗಿಬಿಡುತ್ತೆ. ಸೊ ಆ ರೀತಿ ಆಗದೆ ಇರೋ ಹಾಗೆ ನಾವು ಒಂದು ಸ್ವಲ್ಪ ಯಾವುದೇ ಮಾಯ್ಶ್ಚರೈಸರ್ ಇದ್ದರೂ ಮನೆಯಲ್ಲಿ ಅಥವಾ ಕೋಲ್ಡ್ ಕ್ರೀಮ್ ಇದ್ರೂ ಒಂದು ಸ್ವಲ್ಪ ಕೋಲ್ಡ್ ಕ್ರೀಮ್ನ ಈ ರೀತಿ ಅಪ್ಲೈ ಮಾಡಿಕೊಂಡು ಆಮೇಲೆ ಅದ್ರ ಮೇಲೆ ನಾವು ಬಿಂದಿನ ಇಡೋದ್ರಿಂದ ಅದು ಗಮ್ ಅಂಟ್ಕೊಂಡು ಅಲ್ಲಿ ಅಲರ್ಜಿ ಆಗುತ್ತೆ, ಅದು ವೈಟ್ ಆಗುತ್ತಲ್ಲ ಹಣೆ ಮೇಲೆ, ಅದು ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್. ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ನಾನು ಇಲ್ಲಿ ಫೌಂಡೇಶನ್ ಕ್ರೀಮ್ ತೊಗೊಂಡಿದ್ದೀನಿ. ಯಾವುದೇ ಫೌಂಡೇಶನ್ ಕ್ರೀಮ್ ಆಗಲಿ ನಾವು ಅಪ್ಲೈ ಮಾಡುವಾಗ ಕೆಲವು ಸಲ ಏನಾಗುತ್ತೆ ಅಂದರೆ ಅದನ್ನು ಹಾಗೆ ಡೈರೆಕ್ಟಾಗಿ ಫೇಸ್ ಮೇಲೆ ಅಪ್ಲೈ ಮಾಡಿದ್ರೆ ಅದು ಒಂಥರ ಅಲ್ಲಲ್ಲಿ ಒಂಥರ ಪ್ಯಾಚಿ ಥರ ಗೊತ್ತಾಗ್ಬಿಡುತ್ತೆ. ಸೊ ಆ ರೀತಿ ಆಗದೆ ಇರೋ ಹಾಗೆ ನಾವು ಒಂದು ಸ್ವಲ್ಪ ಈ ರೀತಿ ನಾನಿಲ್ಲಿ ಮಾಯ್ಶ್ಚರೈಸರ್ ತೊಗೊಂಡಿದ್ದೀನಿ, ಕೋಲ್ಡ್ ಕ್ರೀಮ್ ಈ ರೀತಿ ಹಾಕ್ಕೊಂಡು ಅದ್ರ ಮೇಲೆ ನಾವು ಈ ರೀತಿ ಒಂದು ಸ್ವಲ್ಪ ನಾವು ಯೂಸ್ ಮಾಡೋ ಫೌಂಡೇಶನ್ ಕ್ರೀಮ್ನ ಹಾಕಿ ಮಿಕ್ಸ್ ಮಾಡಿ ಈ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಫೇಸ್ಗೆ ಅದು ನೀಟಾಗಿ ಬ್ಲೆಂಡ್ ಆಗುತ್ತೆ, ಪ್ಯಾಚ್ ಥರ ಆಗಲ್ಲ ಫ್ರೆಂಡ್ಸ್. ನೋಡಿ ನಾನಿಲ್ಲಿ ಅಪ್ಲೈ ಮಾಡಿಸ್ತಾ ಇದ್ದೀನಿ. ಬರೀ ನಾವು ಈ ರೀತಿ ಫೌಂಡೇಶನ್ ಕ್ರೀಮ್ನ ಅಪ್ಲೈ ಮಾಡೋದ್ರಿಂದ ಇದು ಒಂಥರ ಬೂದಿ ಥರ ಕಾಣುತ್ತೆ, ಪ್ಯಾಚ್ ಥರ ಕಾಣುತ್ತೆ. ಅದ್ರ ಬದಲು ನಾವು ಈ ರೀತಿ ಒಂದು ಸ್ವಲ್ಪ
ಸ್ವಲ್ಪ ಮಾಯಶ್ಚರೈಸರ್ ಅಪ್ಲೈ ಮಾಡಿ ಅದ್ರ ಮೇಲೆ ನಾವು ಈ ರೀತಿ ಒಂದು ಸ್ವಲ್ಪ ಫೌಂಡೇಶನ್ ಕ್ರೀಮ್ ಎರಡೂ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಫೇಸಲ್ಲಿ ಆ ಬೂದಿ ಬೂದಿ ಥರ ಕಾಣ್ದಿರ ಪ್ಯಾಚ್ ಕಾಣ್ದಿರ ಫೇಸು ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.